ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಟೈಮ್ ನೋಡ್ರಿ ಮಧ್ಯಾಹ್ನ ಎಷ್ಟು 3 ಗಂಟೆ ಆಗೈತಿ. ಆಫ್ಟರ್ನೂನ್ ಲಾಕ್ ಮಾಡ್ಕೊಂಡು ಇವತ್ತು ಮಧ್ಯಾಹ್ನದಿಂದ ಇರೋದು ನೋಡ್ರಿ. ಇವತ್ತು ವಿರಾಟ್ನ ಬರ್ಡೇ ಐತಿ. ಶಿಲ್ಪಾನ್ ಮಗಂದು ಒಂದು ಬರ್ಡೇ ಐತಿ. ಅದಕ್ಕಾಗಿ ಹೋಳಿಗೆ ಮಾಡಿ ಆಯ್ತು ಅವ್ನ ಸಂಬಂಧ ಅವ್ನ ಬರ್ಡೇ ಸಂಬಂಧ ಊಟಕ್ಕೆ ಕರೆದಾಗ ಹೊಂಟೀನಿ. ಡ್ಯೂಟಿ ಇತ್ತು ನೋಡ್ರಿ. ಮಾರ್ನಿಂಗ್ ಶಿಫ್ಟ್ ಮುಗಿಸ್ಕೊಂಬಂದೆ. ಈಗ ನೆಕ್ಸ್ಟ್ ಇವತ್ತಿಂದ ಆಫ್ಟರ್ನೂನ್ ಮುಗೀತು ನೋಡ್ರಿ. ಮಾರ್ನಿಂಗ್ ಸ್ಟಾರ್ಟ್ ಆಗ್ಯದ. ಮಾರ್ನಿಂಗ್ ಹೋಗಿ ಬಂದೆ. ಇವತ್ತು ಮಾರ್ನಿಂಗ್ ಹೋಗಕ್ಕಂದ್ರೆ ಫುಲ್ ತಂಡೆ ಇರ್ತೈತೆ ನೋಡ್ರಿ. ಹೇಳಕ್ಕೆ ಬೇಸರ ಆಗತ್ತೆ. ಬಟ್ ಹೋಗುವಾಗ ಅಷ್ಟೇ ಇದಾಗುತ್ತೆ. ಮತ್ತು ಹೋಗಿ ಬಂದಾಗ ನೋಡ್ರಿ ನೀವಂತ ಟೈಮ್ ಸಿಗ್ತದೆ ಚಿನ್ನಗೆ ಹೋಮ್ವರ್ಕ್ ಮಾಡ್ಸಕ್ಕೆ. ಆಮೇಲೆ ಅದ್ರದ್ದು ಕೆಲಸ ಮತ್ತು ಮಾರ್ಕೆಟಿಗೆ ಹೋಗೋದಿದ್ವಿ ಎಲ್ಲ ಕೆಲಸ ಹಾಕೋ. ಅದೇ ಆಫ್ಟರ್ನೂನ್ ಅಂದ್ರೆ ಏನೂ ಟೈಮ್ ಸಿಗಂಗಿಲ್ಲ ನೋಡ್ರಿ. ಹೋಗಿ ಬಂದಾಗ ಮಧ್ಯಾಹ್ನ 2 ಗಂಟೆಗೆ ಮನೆ ಕೆಲಸನೇ ಆಗುತ್ತೆ. 2 ಗಂಟೆಲಿಂದ ಏನೂ ಆಗಂಗೇ ಇಲ್ಲ. ಮತ್ತು ಇನ್ನೊಂದು ನೋಡ್ರಿ ಒಂದು ದೊಡ್ಡ ಅಪಾಯದಿಂದ ಬಾರದ ನೋಡ್ರಿ. ಇವತ್ತು ಏನಂತ ಹೇಳ್ಬೇಕಂದ್ರೆ ಫುಲ್ ಜಸ್ಟ್ ಮಿಸ್ ನೋಡ್ರಿ. ಅದ್ರಾಗೆ ಕಂಟಿನ್ಯೂಸ್ ಆಕ್ಸಿಡೆಂಟ್ ಇವು ಕೇಸ್ ಕೇಳಿ ಸಾಕಾಗಿರುತ್ತೆ. ಇವತ್ತು ನನಗೆ ಅನುಭವ ಆಯಿತು. ಜಸ್ಟ್ ನಾನು ಡ್ಯೂಟಿಯಿಂದ ಬರೋ ಹೊತ್ತಿಗೆ ನೀಟಾಗಿ ಬರತ್ತಿದ್ದೆ. ಕರೆಕ್ಟ್ ವೇ ಒಳಗೆ ಇದ್ದೆ ನೋಡಿ. ಅವ್ರು 1 ವೇಯಿಂದ ಬಂದವ್ರು ಆ ಕಡೆಯಿಂದ ಫೋನ್ ಮಾತಾಡ್ಕೋತ ಒಂದು ಹುಡುಗ ಅಡ್ಡ ಬಂದ. ಜಸ್ಟ್ ಮಿಸ್ ನೋಡಿ. ಜಸ್ಟ್ ಟಚ್ ಆಯ್ತು. ನಾ ಸ್ಲೋ ಇದ್ದೆ ಆಯ್ತು ಚಲೋ ಆಯ್ತು. ಇಲ್ಲಿಕಂದ್ರೆ ಫುಲ್ ಆಕ್ಸಿಡೆಂಟ್ ಹಾಕಿತ್ತು. ಏನು ಹಾಕಿತ್ತು ಗೊತ್ತಿಲ್ಲ. ದೇವ್ರ ಪುಣ್ಯದಿಂದ ಉಳ್ಕೊಂಡೆ ನೋಡ್ರಿ. ಹಾಗಾಗಿ ಈಗ ಕಂಟಿನ್ಯೂಸ್ ಈಗ ಬರೀ ಆಕ್ಸಿಡೆಂಟ್ ಗಾಡಿ ಇದ್ದೇ ಕೇಳೋದಾಗೈತೆ ನೋಡ್ರಿ. ಹಾಗಾಗಿ ಎಲ್ಲರೂ ಪ್ಲೀಸ್ ಸೊಕಾಸ್ ಹೋಗೋದು ಮೇನ್ ನೋಡ್ರಿ. ಸ್ಲೋ ಆಗಿ ನಾವು ಸ್ಲೋ ಇದ್ದೆ ಅಂತೇಳಿ ನಾವು ಉಳಿದ ನೋಡ್ರಿ. ನಾನು ಫಾಸ್ಟ್ ಇದ್ದೆ ಅವನು ಇದ್ದ ಅಂದ್ರೆ ಏನು ಹಾಕಿರ್ತಾವೆ ಗೊತ್ತಿಲ್ಲ ನೋಡ್ರಿ. ಅದಕ್ಕೆ ಟೈಮ್ ಹೆಂಗಿರ್ತದೆ ಗೊತ್ತಾಗಲ್ಲ. ಇವತ್ತಿದ್ದವ್ರು ನಾಳೆಗೆ ಇರ್ತೇವೆ ಗೊತ್ತಿಲ್ಲ. ನಾಳಿದ್ದವ್ರು ನಾಡಿದ್ದು ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಸ್ಲೋ ಆಗಿ ಹೊಡಿತು ನೋಡ್ರಿ. ಎಲ್ಲರೂ ಗಾಡಿ ಬೇಕಿ ಹಂಗೆ ಅಂತೇಳಿ ಗಾಡಿ ಓಡಿಸೋದು ಬಿಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಬೇಕಾಗೇ ಹೋಗುದೆ. ಹಾಗಾಗಿ ನಮ್ಮ ಕೇರೋ ನಾವು ಇಟ್ಕೋಬೇಕು ನೋಡ್ರಿ. ಹಂಗೆ ನಾವು ಮುಂದಿನವ್ರು ಫಾಸ್ಟ್ ಇದ್ರು ನಾವು ಸ್ಲೋ ಇದ್ರು ಆಗೋದಿದ್ರು ಆಗತ್ತೈತಿ. ಬಟ್ ಆದರೂ ನಮ್ಮ ಕೇರೋ ನಾ ಇರ್ಬೇಕತ್ತು ಒಂದು ನನ್ನ ಕಡೆಯಿಂದ ಒಂದು ಮಾತು ನೋಡ್ರಿ. ಬರೀ ಶಿಲ್ಪಾರ್ ಮನೆಗೆ ಹೋಗು ಮತ್ತು ಆಕಿ ಭಾಳತದ್ದು ಫೋನ್ ಮಾಡಕತ್ತು. ನಾನು ಬಟ್ಟೆ ಬಂಡೆ ಮಾಡಿದೆ ಡ್ಯೂಟಿಯಿಂದ ಬಂದು. ದಿವ್ಯಾ ಕಾಲೇಜ್ಗೆ ಹೋಗಿ ಆಕಿನ ಎಕ್ಸಾಮ್ ಹೊಡೆದವು. ಚಿರು ನೋಡ್ರಿ ಇಲ್ಲಿ ಚಿನ್ನೂರ ಪಪ್ಪ ಏನೋ ನೋಡ್ರಿ ಮಲ್ಕೊಳಕ್ಕೆ ತಯಾರು ನೋಡ್ರಿ. ಮಕ್ಕೋ ಒಂದು ಸಾಕಾಯ್ತು ಅವನಿಗೆ. ಬರೀ ಶಿಲ್ಪಾರ್ ಮನೆಗೆ ಹೋಗ್ಬರು ಮತ್ತು ನೋಡ್ರಿ ಶಿಲ್ಪಾರ್ ಮನೆ ಇಲ್ಲ ನೋಡ್ರಿ ಬರ್ಡೇ ಬಾಯ್. ಹೇ ವಿರಾಟ್ ಶಿಲ್ಪ ನೋಡ್ರಿ ಸ್ಪೆಷಲ್ ಬಿಸಿ ಬಿಸಿ ಹೋಳಿಗೆ ಬದ್ನಿಕಾಯಿ ಪಲ್ಯ ಹಾಲು ತುಪ್ಪ ಹಪ್ಪಳ ಕರ್ದ. ಹಾಗೆ ನೋಡ್ರಿ ಊಟ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಅವ್ರ ಮನೆಯೊಳಗೆ ಕೆಳಗಡೆ ಸೈಡ್ ಬಟ್ಟೆ ಮಾರ್ತಾರೆ ನೋಡ್ರಿ. ನೀವು ಲಾಸ್ಟ್ ಲಾಗೊಳಗೆಲ್ಲ ನೋಡಿರ್ಬೋದು ನೀವು. ಇದಕ್ಕಿಂತ ಮುಂಚೆ ಕೆಲವೊಂದು ಹೊಸದು ವೆರೈಟೀಸ್ ಆಫ್ ಡ್ರೆಸ್ಸಸ್ ಬಂದಾವ ಅಂತಂದ್ರು. ಹಾಗಾಗಿ ನೋಡಾಕತ್ತೀನಿ. ಬರೀ ಏನೇನು ಕಲೆಕ್ಷನ್ಸ್ ಅದಾವೆ ನಾನು ನೋಡ್ತೀನಿ. ಹಾಗೆ ನಿಮಗೂ ಶೇರ್ ಮಾಡ್ಕೋತೀನಿ ಅಂತ. ನಮ್ಮ KC ನಗರ್ ಸೈಡ್ ಬಿಜಾಪುರ ಒಳಗೆ ಯಾರು ಇದ್ರಿ ಯಾರಿಗಾರು ಬೇಕಾದ್ರೂ ತೊಗೋಬೋದು ನೋಡ್ರಿ. ತುಂಬ ಕಮ್ಮಿ ರೇಟ್ ಕೊಡ್ತಾರೆ ಅವರು. ಮಾರ್ಕೆಟ್ ರೇಟಿಗಿಂತ ಕಮ್ಮಿನೇ ಇರ್ತೈತಿ. ಮತ್ತು ಕ್ವಾಲಿಟಿನೂ ಚಲೋ ಇರ್ತಾವೆ. ನಾನು ಆಲ್ಮೋಸ್ಟ್ ಆಲ್ ಇಲ್ಲೇ ತೊಗೋತೀನಿ ನೋಡ್ರಿ ಎಲ್ಲ ಡ್ರೆಸ್ನು. ಅದು ಆ್ಯಕ್ಚುಲಿ ಹಬ್ಬಕ್ಕೆ ಬಂದಿದ್ದು ದೀಪಾವಳಿ ಹಬ್ಬಕ್ಕೆ ನಾನು ನೋಡೋಕ್ಕಾಗಿದ್ದಿಲ್ಲ. ಇವತ್ತು ಬಂದೀನಿ. ಹಾಗಾಗಿ ಇವತ್ತು ನೋಡಾಕತ್ತೀನಿ ನೋಡ್ರಿ. ಇದು ನೋಡ್ರಿ ಫುಲ್ಲು ಕುರ್ತಾ ಸೆಟ್ ಐತಿ. ಫುಲ್ ಗ್ರ್ಯಾಂಡ್ ಲುಕ್ ಐತಿ ನೋಡ್ರಿ. ಸ್ಲೀವ್ಸ್ ಆಯಿತು ಮತ್ತು ಆಮೇಲೆ ನೆಕ್ ಆಯಿತು ಎಲ್ಲ ಫುಲ್ ವಾಯ್ಸ್ ಸ್ಟಿಕ್ಕರ್ ಬಂದವು. ಫುಲ್ ಹಿಂಗೆ ಒಂದು ಹಬ್ಬಕ್ಕೆ ಅದು ಫೆಸ್ಟಿವಲ್ ಲುಕ್ಕಿಗೆ ಮತ್ತು ಪಾರ್ಟಿ ವೇರ್ ಮ್ಯಾರೇಜಿಗೆಲ್ಲ ಹಾಕೊಂಡು ಹೋಗಕ್ಕೆ ಹೊರಗಡೆ ಅದೆಲ್ಲ ಫುಲ್ ಗ್ರ್ಯಾಂಡ್ ಲುಕ್ ಐತಿ. ಫುಲ್ ನೆಕ್ ಸ್ಲೀವ್ಸ್ ನೋಡ್ರಿ ಈ ಥರ ಫುಲ್ ಸ್ಲೀವ್ಸ್ ಬಂದವು. ಸಿಲ್ವರ್ದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಬಂದೈತಿ. ಈ ಥರ ಫುಲ್ ಮಸ್ತ್ ಐತಿ ನೋಡ್ರಿ. ಗ್ರ್ಯಾಂಡ್ ಐತಿ. ಬಟ್ ಪ್ಯಾಂಟ್ ಇಲ್ಲಿ ನೋಡ್ರಿ ಇದು ಟಾಪ್ ಪ್ಲಸ್ ವೇಲ್ ದುಪಟ್ಟ ಬಂದೈತಿ. ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಅಂತ ಒಂದ್ಸಲ ನಿಮಗೆ. ಫಸ್ಟ್ ಡ್ರೆಸ್ ತೋರ್ಸಾಕತ್ತೀನಿ. ಎಲ್ಲ ಡ್ರೆಸ್ನು ಫಸ್ಟ್ ತೋರಿಸ್ತೀನಿ ನೋಡ್ರಿ. ನೀಟಾಗಿ ನೋಡ್ಕೋರಿ. ನೆಕ್ಸ್ಟ್ ಏನೈತಿ ಅದನ್ನೆಲ್ಲ ಡ್ರೆಸ್ನು ಒಂದ್ಸಲ ನಾನು ವೇರ್ ಮಾಡಿ ನೋಡ್ತೀರಂತ. ಯಾವ ಥರ ಕಲೆಕ್ಷನ್ಸ್ ಅದಾವೆ ಫಸ್ಟ್ ತೋರ್ಸಾಕತ್ತಿದ್ರು ಅವರು. ಫಸ್ಟ್ ಎಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ನಂಗೆ ಆ್ಯಕ್ಚುಲಿ ತೊಗೊಳೋದು ಒಂದು ಸಾರಿ ತೊಗೊಳಕ್ಕೆ ಬಂದಿದ್ವಿ ನಾವು. ನಂದು ಗ್ರೂಪ್ದೊಳಗೆ ಗುರುವಂದನಾ ಕಾರ್ಯಕ್ರಮ ಐತೆ ಅಂತ ಹೇಳೋದಲ್ಲ ನಮ್ದು ಇದ್ರೊಳಗೆ ಪ್ರೈಮರಿ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಾಕತ್ತೀವಿ. ಅದ್ರ ಸಂಬಂಧತೆ ನೋಡಕ್ಕೆ ಬಂದಿದ್ವಿ ನಾವು. ಸಾರಿ ತೊಗೊಳಕ್ಕೆ ಬಂದ್ಬಿಟ್ಟು ಇಲ್ಲೆಲ್ಲ ನೋಡ್ರಿ ಡ್ರೆಸ್ಸಸ್ ಎಲ್ಲ ಕಲೆಕ್ಷನ್ ನೋಡಿದ್ದಿಲ್ಲ ನಾನು ಯಾವಾಗೂ ಬಂದಿದ್ದಿಲ್ಲ ಅಂಥೇಳಿ ಅದ್ರ ಜೊತೆ ಡ್ರೆಸ್ ನೋಡಾಕತ್ತೀನಿ ನೋಡ್ರಿ. ಇಲ್ಲಿ ಈ ಟಾಪ್ನು ಮಸ್ತ್ ಐತೆ ನೋಡಿ. ಇದನ್ನು ಹಾಕೊಂಡು ತೋರಿಸ್ತೀನಿ. ಎಲ್ಲ ಡ್ರೆಸ್ನು ಹಾಕೊಂಡು ತೋರಿಸ್ತೀನಿ ಅಂತ. ಆ ಸಾರಿನೇನು ಸೆಲೆಕ್ಟ್ ಆಗಲಿಲ್ಲ. ಆದರೂ ಅವರಿಗೆಲ್ಲ ತೋರಿಸಿದೆ ಯಾರಿಗೂ ಸೆಲೆಕ್ಟ್ ಆಗಲಿಲ್ಲ. ಬಟ್ ನಾ ಒಂದು ಸಾರಿ ತೊಗೊಂಡೆ ನೋಡಿರಿ. ನನಗೆ ಇಷ್ಟ ಆಯ್ತದು ಆ್ಯಕ್ಚುಲಿ. ಈ ಥರ ಫುಲ್ ಸೆಟ್ನು ಸಿಗ್ತದೆ ನೋಡಿ ಅವ್ರ ಕಡೆ. ಕುರ್ತಾ ಸೆಟ್ಸ್ ಅಂದರೆ ಹಿಂಗೆ ಅಂಬ್ರೆಲಾ ಟಾಪ್ ಐತಿ ಪ್ಲಸ್ ಇದು ಐತಿ ನೋಡ್ರಿ ಪ್ಯಾಂಟ್. ಇದು ದುಪಟ್ಟ ಐತಿ. ಪ್ಯಾಂಟ್ ಇಲ್ಲ ಇದ್ರ ಜೊತೆನೂ. ನಾವು ಬೇಕಂದ್ರೆ ವೈಟ್ ಲೆಗಿನ್ ಹಾಕೋಬೋದು. ಇದ್ರ ಜೊತೆನೂ ಇಲ್ಲ. ಇದನ್ನೂ ಸೇಮ್ ನೋಡ್ರಿ. ಟಾಪ್ ಪ್ಲಸ್ ವೇಲ್ ಐತಿ ದುಪಟ್ಟ ಐತಿ. ಇದಕ್ಕೂ ಪ್ಯಾಂಟ್ ನಾವು ಬೇರೆದು ವೈಟ್ ಕಲರ್ ಎರಡಕ್ಕೂ ಇದಾಗುತ್ತೆ. ಈ ಥರ ಐತಿ ನೋಡಿ ಟಾಪ್. ಇದು ನೋಡ್ರಿ ಅಂಬ್ರೆಲಾ ಡ್ರೆಸ್ ಆಗಲೇ ತೋರಿಸಿದ್ದು. ಇದು ಫುಲ್ ಲೆಂತ್ ಬಂದೈತಿ ನೋಡ್ರಿ. ಈ ಥರ ಮಸ್ತ್ ಐತಿ. ವೇಲ್ ನೋಡ್ರಿ ಈ ಥರ ಬಂದೈತಿ. ಇಲ್ಲಿ ಫಿನಿಶಿಂಗ್ ಇದು ಬಂದೈತಿ ಎಂಬ್ರಾಯ್ಡ್ರಿ ವರ್ಕ್. ಈ ಥರ ಫುಲ್ ಮಸ್ತ್ ಲುಕ್ ಐತಿ ನೋಡ್ರಿ. ವೇರ್ ನೈಟ್ ವೇರ್ ಪಾರ್ಟಿಗೂ ಮಸ್ತ್ ಅನಿಸ್ತೈತಿ ಮತ್ತು ಫೆಸ್ಟಿವಲ್ ಲುಕ್ಕು ಅನಿಸ್ತೈತಿ. ಇದು ಒಂದು ಡ್ರೆಸ್ ನೋಡ್ರಿ. ಇದು ಫುಲ್ ಅಂಬ್ರೆಲಾ ಐತಿ. ಫುಲ್ ಗ್ರ್ಯಾಂಡ್ ಡ್ರೆಸ್ ಐತಿ. ಫೆಸ್ಟಿವಲ್ ಆಯಿತು ಮತ್ತು ಮ್ಯಾರೇಜ್ಗಳು ಆಗಾಯ್ತು ಫ್ಯಾಮಿಲಿ ಫಂಕ್ಷನ್ಗೂ ಮಸ್ತ್ ಅನಿಸ್ತೈತಿ. ಈ ಥರ ಫ್ರಂಟ್ ನೆಕ್ ಬಂದೈತಿ. ಆಮೇಲೆ ಸ್ಲೀವ್ಸ್ ನೋಡ್ರಿ ಫುಲ್ ಗ್ರ್ಯಾಂಡ್ ಬಂದವು. ಸ್ಟೋನ್ ವರ್ಕ್ ಐತಿ ಪೂರ್ತಿ.
ಈ ಥರ ಐತೆ ನೋಡ್ರಿ. ಮೇಲೂ ದುಪ್ಪಟ್ಟನು ಮಸ್ತ್ ಬಂದೈತೆ ನೋಡ್ರಿ. ಸ್ಲೀವ್ಸ್ ಅಂದ್ರೆ ಫುಲ್ ಗ್ರ್ಯಾಂಡ್ ಬಂದೈತೆ ನೋಡ್ರಿ. ಇದು ಒಂದು ಡ್ರೆಸ್ ನೋಡ್ರಿ, ಟಾಪ್ ಪ್ಲಸ್ ಅಂಬ್ರೆಲಾ ಟಾಪ್ ಐತಿ, ಆಮೇಲೆ ವೇಲ್ ಐತಿ, ದುಪ್ಪಟ್ಟ ಬಂದೈತಿ, ಪ್ಯಾಂಟ್ ಇಲ್ಲ. ಈ ಥರ ಫಿನಿಶಿಂಗ್ ಐತಿ, ಮಸ್ತ್ ಐತಿ ನೋಡ್ರಿ ವರ್ಕ್. ಅದು ಡೈಲಿ ವೇರ್ ಮಾಡ್ಬೋದು. ಡೈಲಿ ವೇರ್ ಅಂದ್ರೆ ಆಫೀಸ್ ವೇರ್, ಆಮೇಲೆ ಮಾರ್ಕೆಟಿಗೆ ಅದು ಹಾಕಿಸಲು ಅನಿಸ್ತೈತಿ. ಫುಲ್ ಅಂಬ್ರೆಲಾ ಐತಿ ನೋಡ್ರಿ, ಬ್ಲೂ ಆ್ಯಂಡ್ ವೈಟ್. ಶಿಲ್ಪಾರ್ ಮನೆಗೆ ಹೋಗಿ ಬಂದು ಮಲ್ಕೊಂಡಿದ್ದೆ ನೋಡ್ರಿ. ಇಷ್ಟೋ ತನಕ ಮಧ್ಯಾಹ್ನ ಊಟ ಮಾಡ್ಕೊಂಬಂದೆ. ಹೋಳ್ಗೆ ಊಟ ಮಾಡಿದ್ಲು, ಮಾಡ್ಕೊಂಬಂದು ಮಲ್ಕೊಂಬಿಟ್ಟೆ ನೋಡ್ರಿ. ಅವಾಗೆ ಈಗ ವಿರಾಟನ ಬರ್ಡೇ ಐತೆ ನೋಡ್ರಿ ಇವತ್ತು. ಅದ್ರ ಸಂಬಂಧಿ ಮಾಡಿದ್ಲು ಅಕ್ಕಿ ಹೋಳ್ಗೆ ಊಟ ಮಾಡಿಸಿದ್ಲು. ನಾವು ಸಾಂಬಳು ಅನಿಸ್ದಂಗೆ ಆಯ್ತು, ಎಲ್ಲ ಆಯಿತು ಅಂತೇಳಿ ಊಟ ಮಾಡ್ಕೊಂಬಂದು ಎಷ್ಟು ತನಕ ಮಲ್ಕೊಂಬಿಟ್ಟಿದ್ದೆ. ಈಗ ಹೋಗಿ ಸಿಂಪಲ್ಲಾಗಿ ಮನೆಯೊಳಗೆ ಬರ್ಡೇ ಮಾಡಕತ್ತಾರೆ ನೋಡ್ರಿ. ಬರ್ಡೇ ಸೆಲೆಬ್ರೇಷನ್ ಅವ್ರ ತಂಗಿ ಆಮೇಲೆ ಅವ್ರ ಅಜ್ಜಿ ಅದೆಲ್ಲ ಬಂದಾರ. ಹಾಗಾಗಿ ಆಕಿ ಬಾ ನಾಗತ್ತ ಎಷ್ಟೊತ್ತಾಯ್ತು ಕರ್ಯಾಕತ್ತು. ಬರೀ ಹೋಗಿ ಸಿಂಪಲ್ಲಾಗಿ ಅವ್ರ ಮನೆಯೊಳಗೆ ಬರ್ಡೇ ಸೆಲೆಬ್ರೇಷನ್ ಮಾಡುವಂತ. ಆಲ್ರೆಡಿ ಆಕಿ ಕಳೆದು ಹೋಗ್ಯಾಳ. ಈಗ ಚಿನ್ನು ಅಂತೂ ಮುಂದೆ ಹುಡುಗ ನೋಡ್ರಿ. ಬರೀ ಹೋಗಮ್ಮ ನಾವೀಗ ಚಿನ್ನು ಒಂದು ಅಗಳ ಹುಡುಗನ. ಈಗ ಹೋಗಿ ನೋಡಿ ಕತ್ಲಾಗೈತೆ ಅಷ್ಟೇ 7 ಗಂಟೆ 7:30 ಆಗೈತೆ ನೋಡ್ರಿ ಟೈಮ್. ಹೊರಗಡೆ ಹೋಗ್ಬೇಕಂದ್ರೆ ಅವರು ಮತ್ತೆ ಅದೇನೋ ಕ್ಯಾನ್ಸಲ್ ಆಗಿಬಿಟ್ಟು ಮತ್ತೆ ಮನೆಯೊಳಗೆ ಮಾಡ್ದಾರತ್ತಂತ ಮನೆಯೊಳಗೆ ಮಾಡತ್ತಾರ. ಬರೀ ಒಳಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಯಾರ ನೋಡ್ರಿ. ಅವರೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ರು ಮನೆಯೊಳಗೆ ನೋಡ್ರಿ. ಅವ ಹೆಂಗೆ ಎಷ್ಟು ಕ್ಯೂಟಾಗಿ ಕಾಣಕತ್ತಾನ ವಿರಾಟ್. ಅದು ಕ್ಯಾಪ್ ಹಾಕೋ ಅಂದ್ರೆ ಕ್ಯಾಪ್ ಹಾಕೋಲಾಗ್ಯಾನ. ಅವ ಮೊದಲೇ ಫುಲ್ ಡಾನ್ ನೋಡ್ರಿ. ಅವನಿಗೆ ಏನು ಇಷ್ಟ ಆಗತ್ತದ ಅಷ್ಟೇ ಮಾಡ್ತಾನೆ. ಅವ್ರ ಅಂಟಿ ನೋಡ್ರಿ, ನೀಲಮ್ ಅಂಟಿ ಅವ್ರ ಅಂಟಿ ಆಗಬೇಕು, ಶಿಲ್ಪಾರ ಅಕ್ಕ. ಅವರು ಊರಿಂದ ಬಂದಾರ ಅವ್ನ ಬರ್ಡೇ ಸಂಬಂಧ ಆರತಿ ಮಾಡಕತ್ತಾರ. ಈಗೇನೋ ಸಮಾಧಾನ ಮಾಡ್ಕೊಳಕತ್ತಾನ. ಈಗಿನ ಮಕ್ಕಳು ನೋಡ್ರಿ, ಅವಾಗ ಹೆಂಗೆ ಮನಸ್ಸು ಬರ್ತದೆ ಹಂಗಿರ್ತಾರೆ. ಮನಸ್ಸು ಬತ್ತು ಮೂಡ್ ಬತ್ತು ಅಂದ್ರೆ ಕೂಡ್ತಾರೆ, ಇಲ್ಲ ಅಂದ್ರೆ ಮುಗೀತು ನೋಡ್ರಿ. ಹಂಗೆ ಆ್ಯಕ್ಚುಲಿ ನೋಡಕ್ಕೆ ಹೋದ್ರೆ ನಮ್ಮ ಚಿನ್ನು ಭಾಳ ಬೆಟರ್ ನೋಡಿ. ಯಾಕಂದ್ರೆ ಫಸ್ಟ್ ವರ್ಷಕ್ಕೆ ಕೂತಿದ್ದ ಅವ. ಫಸ್ಟ್ನೇ ವರ್ಷದ ಬರ್ತಾರೆ ಭಾಳ ಚಂದ ಮಾಡ್ಕೊಳೋಣ. ನೆಕ್ಸ್ಟ್ 2-3 ವರ್ಷದ ಏನಂತಲ್ಲ ಕಂಟಿನ್ಯೂ ಸ್ವಲ್ಪ ಗಲಾಟೆ ಮಾಡ್ಯಾನ. ಬಟ್ ಫಸ್ಟ್ನೇ ವರ್ಷದ ಬರ್ತಡೇಕ್ಕೆ ಹಾರ ಹಾಕ್ಸ್ಕೊಳೋಣ, ಫುಲ್ ಡ್ರೆಸ್ ಹಾಕೋಣ. ಮಂದಿ ಎಷ್ಟು ಜಾಸ್ತಿ ಇದ್ರು ಬಟ್ ಗಲಾಟೆ ಮಾಡಿಲ್ಲವ. ಇವನಿಗೆ ಈಗ ಇದು ಆಗತ್ತೆ ನೋಡ್ರಿ. ಆ್ಯಕ್ಚುಲಿ ಇವನು ಸುಮ್ಮಿರ್ತಾನೆ, ಬಟ್ ಅವನಿಗೆ ಅದು ಸ್ಪಾರ್ಕ್ ಏನು ಮಾಡಾಕತ್ತೀವಲ್ಲ ಅದು ಇಷ್ಟ ಆಗಲಾಗೈತಿ. ಹೆದರ್ತಾನ, ಅದಕ್ಕೆ ಹೆದರಿಕೆ ಇಷ್ಟ ಆಳಾಕತ್ತ ನೋಡ್ರಿ. ಬರೀ ಈಗ ಕೇಕ್ ಕಟ್ ಮಾಡಿಸು ಮತ್ತು ಸಿಂಪಲ್ಲಾಗಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವರು ಅವ್ರ ದೊಡ್ಡವ ನೋಡ್ರಿ, ನಮ್ಮ ಫ್ರೆಂಡ್ ಶಿಲ್ಪಾರ ಅಕ್ಕ. ಆಕಿನೂ ಆರತಿ ಮಾಡಿದ್ಲು, ಮಾಡಿ ಶಿಲ್ಪ ಮಾಡತ್ತ ಅವ್ರ ಮಮ್ಮಿ. ಬರೀ ಏನೆಲ್ಲ ಆಗತ್ತಾ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತ. ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮುಗೀತು ನೋಡ್ರಿ. ಮ್ಯಾಕ್ ಕೇಕ್ ಚೂಡ ಮತ್ತು ಅವ್ರ ದೊಡ್ಡಮ್ಮ ನೋಡ್ರಿ ಚಕ್ಲಿ ಮಾಡ್ಕೊಂಬಂದಿದ್ಲು ಅವ್ರ ಮಗನ ಸಂಬಂಧ. ಎಲ್ಲರೂ ನೋಡ್ರಿ ಸ್ನ್ಯಾಕ್ಸ್ ತೊಗೊಳಕತ್ತೀವಿ, ಚಕ್ಲಿ ಚೂಡ ಆಮೇಲೆ ಮಿಕ್ಸರ್ ಆಮೇಲೆ ಕೇಕ್. ಅದು ಬರೀ ಸ್ವೀಟ್ ನೋಡ್ರಿ. ಚಿನ್ನೋಗಂತೂ ಇದ್ರೆ ಸಾಕು ನೋಡ್ರಿ, ಅವ್ನು ಕೇಕ್ ತಿನ್ನೋದು ಕಡಿಮೆ. ಸಿಲ್ವರ್ ಮನೆಯಾಗ ಬರ್ಡೇ ಮಾಡಿ ಬಂದು ನೋಡ್ರಿ, ಅಲ್ಲೇ ಒಂದು ಚೂಡ ಸ್ನ್ಯಾಕ್ಸ್ ತಿಂದು ನೆಕ್ಸ್ಟ್ ನಾವೊಂದು ಸಾರಿ ಆಮೇಲೆ ಇದು ತೊಗೊಂಡು ನೋಡ್ರಿ ಟಾಪ್ ಯಾವ್ದು ತೊಗೊಂಡು ಫೈನಲಿ ತೋರಿಸ್ತೀನಿ ರೀ.
ಅವ್ರು ಡ್ರೆಸ್ ನೋಡಿದ್ನಲ್ರಿ ಅಗಳೇ ಫೈನಲಿ ತೊಗೊಂಡಿದ್ದು ಸಾರಿ ಇದೆ ನೋಡಿರಿ, ಇದೇ ಸಾರಿ ಆಮೇಲೆ ಇದೇ ಡ್ರೆಸ್ ಎರಡು ತೊಗೊಂಡು ಬಂದೆ. ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.